ಸರ್, ಅದರ ಜೊತೆಗೆ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಈ ಕಳೆದ ಕೆಲ ದಿನಗಳಿಂದ ಒಂದಷ್ಟು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ 100ನೇ ದಿನದ RSS ಸಂಭ್ರಮಾಚರಣೆ, ಸಾರಿ 100 ವರ್ಷದ RSS ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಒಂದಷ್ಟು ಹೆಂಗಾಗಿದೆ ಅಂತ ಹೇಳಿದ್ರೆ ಹೈಡ್ರಾಮಗಳೇ ಕ್ರಿಯೇಟ್ ಆಗ್ತಾ ಇದೆ. ಹೆಂಗೆ ಅಂತ ಹೇಳಿದ್ರೆ ಮೊನ್ನೆ ಮುನಿರತ್ನ DK ಶಿವಕುಮಾರ್ ಅವರ ನಡುವೆ ಆದಂತಹ ವಿಚಾರ, ಅದಾದ್ಮೇಲೆ ಈ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಂತಹ ವಿಚಾರ, ಹೆಂಗೆ ಅಂತ ಹೇಳಿದ್ರೆ ಆ ಬ್ಯಾನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಪಣ ತೊಟ್ಟ ರೀತಿಯಲ್ಲಿ ಇದೆ ಕಾಂಗ್ರೆಸ್. ಬಿಜೆಪಿಯವರು ಅದು ಹೆಂಗ್ ಮಾಡ್ಬಿಡ್ತಾರೆ ನಾವು ನೋಡ್ತೀವಿ ಅನ್ನೋ ರೀತಿಯಲ್ಲಿ ವಿಜಯೇಂದ್ರ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ಆರ್ ಅಶೋಕ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್? ಒಂದು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂಡಿದೆ. ಅದೇನು ಅದರ ಮೂಲ ಯಾವುದು ಅಂದರೆ, ರಾಜ್ಯ ಸರ್ಕಾರ 2013ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ಅದರ ಪ್ರಕಾರ ಸಾರ್ವಜನಿಕ ಸ್ಥಳಗಳೇನಿರ್ತವೆ ಅಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಇನ್ನೊಂದು ಮಾಡೋದಿದ್ರೆ ಸರ್ಕಾರದ ಅನುಮತಿ ತಗೋಬೇಕು ಅಲ್ವಾ. ಅದರ ಮೇಲೆ ಕೆಲವು ನಿಯಮಾವಳಿಗಳನ್ನ ರೂಪಿಸೋದಕ್ಕೆ ಸರ್ಕಾರ ಹೊರಟಿದೆ. 2013 ಯಾರು ಮುಖ್ಯಮಂತ್ರಿ ಆಗಿದ್ದವರು? BJP ಅವರೇ ಅಲ್ವಾ, ಜಗದೀಶ್ ಶೆಟ್ಟರ್ ಅಲ್ವಾ. ಈಗ ಯಾಕೆ ಕೂಗೋದು? ರಾಜಕೀಯ ಕಾರಣ ಇದೆ ಒಂದು. ಎರಡನೇದಾಗಿ RSS ಅನ್ನು ನಿಷೇಧಿಸಬೇಕೋ ಬೇಡವೋ ಅನ್ನುವ ಪ್ರಶ್ನೆ ಏನಿದೆ ಅದು ಸ್ವಾತಂತ್ರ್ಯ ನಂತರದಿಂದನೇ ಪ್ರಾರಂಭ ಆದ್ದು, ಇವತ್ತು ಹೊಸದಲ್ಲ. ಹೌದು ಸರ್. ಮೊದಲು ಗಾಂಧಿ ಹತ್ಯೆ ಆದಂಥ ಸಂದರ್ಭದಲ್ಲಿ ನಿಷೇಧಿಸಬೇಕು ಅನ್ನೋದು. ಸೊ ಆವಾಗ ಗೋಡ್ಸೆ ಏನಿದ್ದಾರೆ, ಗೋಡ್ಸೆಗೂ ಮತ್ತು ಸಂಘ ಪರಿವಾರಕ್ಕಿರುವ ಸಂಬಂಧ RSSನ ನಾಯಕರ ಕೆಲವು ಮನೆಯಲ್ಲಿ ಮಾತುಕತೆ ನಡೆದು, ಸೊ RSS ಮೇಲೂ ಆರೋಪ ಇತ್ತು. ಬಟ್ RSS ನಂತರ ಅದು ಸಾಬೀತಾಗಿಲ್ಲ. ಆಗ ಫಸ್ಟ್ ಟೈಮ್ ಸರ್ದಾರ್ ಪಟೇಲರು ಈ ಒಂದು RSSನ್ನು ನಿಷೇಧಿಸ್ತಾರೆ. ದಟ್ ಇಸ್ ದ ಫಸ್ಟ್ ಟೈಮ್ ನಿಷೇಧ ಮಾಡಲಾಗುತ್ತೆ. ನಂತರ ಸೆಕೆಂಡ್ ಟೈಮ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದನ್ನು ನಿಷೇಧ ಮಾಡಲಾಗುತ್ತೆ. ಥರ್ಡ್ ಟೈಮು ಬಾಬ್ರಿ ಮಸೀದಿ ಬಿದ್ದ ನಿಷೇಧ ಮಾಡಲಾಗುತ್ತೆ. ಸೊ ಈ 3 ಸಂದರ್ಭದಲ್ಲೂ ಇಲ್ಲಿ ಈ ದೇಶದಲ್ಲಿ ನಿಷೇಧ ಮಾಡಲಾಗಿದೆ. ಈಗ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಾರೆ, ಒಂದು, ಈಗ RSS ಮೊದಲಿಗಿಂತ ಹೆಚ್ಚು ಪ್ರಬಲ ಆಗಿದೆ. ಹೌದು, ಯಾಕಂದರೆ ಅವ್ರದ್ದೇ ಸರ್ಕಾರ ಇದೆ. ಖಂಡಿತ. ಸೊ ಅದರ ಜೊತೆಗೆ ಯಾಕೆ ನಿಷೇಧಿಸಬೇಕು ಅಂದರೆ ದೇಶದಲ್ಲಿ ಕೋಮು ಭಾವನೆ ಏನಿದೆ, ಕೋಮು ಭಾವನೆ ಎಲ್ಲ ಕಡೆ ಹರಡ್ತಾ ಇದೆ, ಜನ ಹೊಡ್ಕತ್ತಿದ್ದಾರೆ. ಆ ಸಿಚುವೇಶನ್ ನಿರ್ಮಾಣ ಆಗಿದೆ. ಇಂಥ ಸಿಚುವೇಶನ್ ಇನ್ನು ಪರ್ಮಿಷನ್ ತಗೊಳ್ಳಿ ಅಂದರೆ ಏನು ಪ್ರಾಬ್ಲಮ್ಮು? ಅದನ್ನ ಯಾಕೆ ಕೂಗಾಡ್ಬೇಕು ನಾವು? ಪರ್ಮಿಷನ್ ತಗೊಂಡು ಮಾಡ್ಬೋದಲ್ಲ ಸರ್? ಪರ್ಮಿಷನ್ ತಗೊಂಡು ಮಾಡಿ ಅಂತಾನೆ. ಆದರೆ ಅಲ್ಲಿ ಕೆಲವು ಗೈಡ್ಲೈನ್ಸ್ಗಳನ್ನು ಸರ್ಕಾರ ಮಾಡುತ್ತೆ. ಅಂದರೆ ಇಂತಿಂಥ ಕಾರ್ಯಕ್ರಮಕ್ಕೆ ಬಳಸಬೇಕು ಅಂತ. ನೋಡಿ, ನೀವು ಆ ಮಕ್ಕಳನ್ನ, ನಾನು ನಿನ್ನೆ ಯಾವುದೋ ಫೋಟೋಗಳು ನೋಡ್ತಿದ್ದೆ. 5 ವರ್ಷ 6 ವರ್ಷದ ಮಕ್ಕಳು ಬೆಳಗ್ಗೆ ಚಡಿ ಹಾಕ್ಬಿಟ್ಟು ಅವರನ್ನು ಅಲ್ಲಿ ಬಿಟ್ಬಿಟ್ಟು ಕೈಲೊಂದು ಲಾಠಿ ಕೊಟ್ಬಿಟ್ಟು ನಮ್ಮ ಮುಂದಿನ ಜನರನ್ನು ಏನು ಆಗಿ ನೀವು ತಯಾರು ಮಾಡ್ತಿದ್ದೀರಿ? ಆ ಮಕ್ಕಳ ಕೈಯಲ್ಲಿ ಕಂಪ್ಯೂಟರ್ ಕೊಡಿ, ಬೇಕಾದ್ರೆ ಮೊಬೈಲ್ ಕೊಡಿ, ನೀವು ಆ ಮಕ್ಕಳ ಕೈಲಿ ಲಾಟ್ರಿ ಕೊಡ್ತಿದ್ದೀರಿ. ಅವರ ಮನಸ್ಸಿನಲ್ಲಿ ಜ್ಞಾನ ಹರಿದು ಬಂದು ಅವ್ರ ಮನಸ್ಸನ್ನು ಆವರಿಸ್ಬೇಕು. ತಿಳುವಳಿಕೆ ಜ್ಞಾನ ಬಂದಯ್ಯ ಅಂತವು ತಲೆ ಮೇಲೆ ಟೋಪಿ ಇಟ್ಬಿಟ್ಟು ಕೈಯಲ್ಲಿ ಲಾಠಿ ಕೊಟ್ಬಿಟ್ಟು ಜನರ ನಡುವೆ ಬಿಟ್ಬಿಟ್ಟು ತಿರ್ಸಯ್ಯ ಅಂತ ಹೇಳ್ಬಿಟ್ಟು ಸದಾ ವತ್ಸಲೆ ಮಾತೃ ಭೂಮಿ ಅಂತ ಆಡಿಸ್ಬಿಟ್ಟು ಆ ಮಕ್ಳು ಏನು ಮಾಡಕ್ಕೆ ಹೊರಟಿದ್ದೀರಿ? ನಿಮ್ಮ ಮಕ್ಳು ಯಾಕೆ ಮಾಡಲ್ಲ? ಯಾಕೆ ಮಾಡ್ತಾರೆ? ಇವರು ಒಂದು ಟೋಪಿ ಹಾಕೊಂಡು ಅಲ್ಲಿ ನಿಂತ್ಕೋತಾರೆ. ಅವ್ರ ಮಕ್ಕಳು ಎಲ್ಲಿದ್ದಾರೆ? BJP ಎಲ್ಲ ನಾಯಕರ ಮಕ್ಕಳು ಎಲ್ಲಿದ್ದಾರೆ? ಬೇರೆ ಬೇರೆ ಫಾರಿನ್ ಕಡೆ ಓದ್ತಿದ್ದಾರೆ. ಮಕ್ಕಳು ಯಾರೋ ಬಡವ್ರ ಮಕ್ಕಳು ತಗೊಂಡೋಗಿ ಯಾಕೆ ಹಾಕ್ತೀರಿ ಅಲ್ಲಿ? ಬೆಳಗ್ಗೆ ಎಬ್ಬಿಸ್ಬಿಟ್ಟು ಅವ್ರನ್ನ ಶಿಸ್ತಿನ ಹೆಸರಿನಲ್ಲಿ. ಈಗ ಸಾಧಾರಣ ಏನಾಗುತ್ತೆ ಗೊತ್ತಾ, ಏನು ಅಂದ್ಕೋತಾರೆ, ನಿಮಗೂ ಮಗು ಇದೆ, ನಿಮಗೂ ಅರ್ಥ ಆಗುತ್ತೆ. ಮಗು ಮನೇಲಿ ಸ್ವಲ್ಪ ಗಲಾಟೆ ಮಾಡ್ದಾಗ ಶಿಸ್ತು ಕಳಿಸ್ತಾರಂತೆ, ಕಳಿಸ್ಬೋಣ ಅಂತ. ಈಗ 4-5 ವರ್ಷ ಆದ ತಕ್ಷಣ ಮಗು ಏನ್ರಿ ಮಳೆಯಲ್ಲಿ ತಂಟೆ ಕಣ್ರಿ, ಅವ್ರ ತಂಟೆ ತಡಿಯೋಕ್ಕಾಗಲ್ಲ. ಆದರೆ ಅಲ್ಲೆಲ್ಲೋ ಶಾಖೆ ಇದೆಯಂತೆ, ಅಲ್ಲ ಸ್ಕೂಲ್ ನಂತರ ಫಸ್ಟ್ ಶಿಸ್ತು ಕಳಿಸ್ತಾರೆ, ಬೆಳಗ್ಗೆ ಕಳಿಸ್ಬೋಣ 6 ಗಂಟೆಗೆ ಅಂತ. ಅವ್ರು ಹೋಗ್ಬಿಟ್ಟು ಮಕ್ಕಳು ಹೋಗ್ಬಿಟ್ಟು ಅಲ್ಲಿ ಸದಾ ವತ್ಸಲ ಅಂತೇಳಿ ಲಾಠಿ ತಿರ್ಗಿಸೋಕೆ ಶುರು ಮಾಡ್ತಾರೆ. ಅವರ ಮನಸ್ಸಿನ ಒಳಗಡೆ ವಿಷ ತುಂಬಲಾಗುತ್ತೆ, ಮುಸ್ಲಿಂ ವಿರೋಧವನ್ನು ತುಂಬಲಾಗುತ್ತೆ. ಆ ಮಕ್ಕಳ ಕತೆ ಏನೇನು ನಡೆಯುತ್ತೆ ಅಲ್ಲಿ. ಸೊ ಈಗ ಲೇಟೆಸ್ಟು ಕೇರಳದ ಒಂದು ಟೆಕ್ಕಿಯ ಹಗರಣ ಪ್ರಕರಣ ಆಗಿದೆ. ಆತ ಅಲ್ಲಿ RSS ಅಲ್ಲಿ ಇದ್ದವನು, ಅವನು ಆರೋಪ ಮಾಡಿದ ಶಾಖೆಯಲ್ಲಿ ಹೋಮೋಸೆಕ್ಸುವಲ್ ನಡೆದಿತ್ತು, ತನ್ನ ಮೇಲೆ ದೌರ್ಜನ್ಯ ಅಂತ ಕೇಸ್ ಮೊನ್ನೆ 1 ವಾರ ಆಗಿಲ್ಲ. ಇಂಥ ಆರೋಪಗಳು ಬರ್ತವೆ. ಇಂಥದ್ರ ನಡುವೆ ಮಕ್ಕಳು ತಗೊಂಡೋಗ್ಬಿಡ್ಬೇಕಾ? ಒಂದು ಕಡೆ ಈ ರೀತಿ ಬರುವ ಹೋಮೋಸೆಕ್ಸುವಲ್ ಆರೋಪಗಳು,
ಇನ್ನೊಂದು ಕಡೆ ಅವರಲ್ಲಿ ವಿಷ ತುಂಬುವಂಥದ್ದು ಇನ್ನೊಂದು. ಸೊ ದೀಸ್ ಆರ್ ದ ಥಿಂಗ್ಸ್. ಆದ್ದರಿಂದ ಅವರು ಹೇಳಿದ್ದೇನು, ಪ್ರಿಯಾಂಕರ್ಗೆ ಅವರು 2 ಪತ್ರವನ್ನು, ಸರ್ಕಾರಿ ನೌಕರರ RSS ಕೆಲಸವನ್ನ ನಿಷೇಧ ಮಾಡಿ. ಸರ್ಕಾರಿ ನೌಕರರಾದವರು ಅವರು ಇಂಥ ಯಾವುದೇ ಜಾತಿ ಕೋಮು ಸಂಘಟನೆಗಳಿಗೆ ಹೋಗಿ ಭಾಗವಹಿಸ್ಕೊಡ್ದು. ಗೌರ್ಮೆಂಟ್ ಹಣ ಯಾರ್ದು? ಟ್ಯಾಕ್ಸ್ ಪೇಯರ್ಸ್ ದುಡ್ಡದು. ಇವರು ಜನರ ದುಡ್ಡನ್ನು ತೆಗೆದುಕೊಂಡಾಗ RSS ಲಾಠಿ ತೆಗೆದಕ್ಕೆ ಶುರು ಮಾಡಿದರೆ ಏನದರ ಅರ್ಥ? ಸರ್ಕಾರಿ ನೌಕರರು ಇದರಿಂದ ದೂರ ಇರಬೇಕು. ಅವ್ರು ಸರ್ಕಾರಿ ನೌಕರರು. ಸೊ ನೀವು ಸರ್ಕಾರಿ ನೌಕರನ್ನ ಇದಕ್ಕೆ ಬಳಸೋ ಸ್ಕೂಲ್ಗಳು ಕಂಡ್ರಿ. ನೀವು ಈಗ ನೋಡಿದ್ರೆ ಕರ್ನಾಟಕದಲ್ಲಿ ಹೋದ ಯಾವ್ದು ಸ್ಕೂಲ್ಗಳಿಗೆ ಹೋಗಿ, ಆ ಸ್ಕೂಲ್ಗಳಲ್ಲಿ ಬೆಳಗ್ಗೆ ಈ ಟೀಚರ್ಗಳಲ್ಲಿ ನಿಂತ್ಕೊಂಡು ಸದಾ ಓದ್ಸಲ್ಲ ಅಂತ ಲಾಠಿ ತಿರುಗಿಸೋ ಕಾಲ ಬಂದಿದೆ. ಮಕ್ಕಳು ಓದಿಸ್ತಾನೆ ಇಲ್ಲ. ಮಕ್ಕಳ ಜ್ಞಾನನೇ ಇದ್ದರೆ ಇದೇ ತುಂಬ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಇತಿಹಾಸವನ್ನು ತಿರುಚ್ತಾರೆ. ಅವರು ಇತಿಹಾಸವನ್ನು ತಮಗೆ ಬೇಕಾದ ರೀತಿಯಲ್ಲಿ ಇತಿಹಾಸದ ಬೋಧನೆ ಮಾಡ್ತಾರೆ. ಇದು ಏನು ಗೊತ್ತಾ ಪೂರ್ಣಿಮಾ, ಇದೇ ರೀತಿ ಮಾಡಿಬಿಟ್ಟು ಪಾಕಿಸ್ತಾನದಲ್ಲಿ ಅವ್ರಿಗೆ ವಿಶ್ವದ ಯಾವ ರಾಷ್ಟ್ರದಲ್ಲಿ ಯಾಕೆ ಬೇಡಿಕೆ ಇಲ್ಲ ಅಂದರೆ ಅವ್ರಿಗೆ ಇತಿಹಾಸನೇ ಗೊತ್ತಿಲ್ಲ, ಎಲ್ಲ ಸುಳ್ಳು ಇತಿಹಾಸ. ನಾವು ಹಂಗೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಈಗ ಇದುವರೆಗೆ ಇಂಡಿಯಾದ ಟೆಕ್ಕಿಗಳಾಗಲಿ ಇನ್ನೊಬ್ಬರು ವಿದೇಶಕ್ಕೆ ಯಾಕೆ ಹೋಗ್ತಿದ್ವಿ ಅಂದರೆ ನಮ್ಮ ಶಿಕ್ಷಣ ಪದ್ಧತಿ ಆಗಿತ್ತು. ನಾವು ಇತಿಹಾಸ ತಿರ್ತಿರ್ಲಿಲ್ಲ. ಈಗ ಅದು ಸ್ಟಾರ್ಟ್ ಆಗಿದೆ. ಮಕ್ಳಿಗೆ ಇತಿಹಾಸನೇ ಗೊತ್ತಿರಲ್ಲ. ಸೊ ನಾವು ಏನು ಮಾತಾಡ್ತೀವಿ ಅಂದರೆ ವಿಮಾನ ಮೊದಲು ಯಾರು ಹಾರಿಸಿದ್ರು ಅಂದರೆ ಏನು ಹೇಳ್ತಾರೆ ಹೇಳಿ ಗೊತ್ತಾ ನಿಮಗೆ? ರಾವಣ ಅಂತಾರೆ. ರಾವಣ ಕೈಯಲ್ಲಿತ್ತು ಗೊತ್ತಾ ವಿಮಾನ, ಪುಷ್ಪಕ ವಿಮಾನ. ರಾವಣ ಫಸ್ಟ್ ವಿಮಾನ ಕಂಡಿಡಿದ್ರು ಈ ರೈಟ್ಸ್ ಬ್ರದರ್ಸ್ ಅವರೆಲ್ಲ ಅಲ್ಲ, ತಲೆಯಲ್ಲ ರಾವಣ ಕಂಡಿಡಿದಿದ್ದು. ಮಕ್ಕಳು ಹೌದು ರಾವಣ ವಿಮಾನ ಕಂಡಿಡಿದ ಅನ್ಕೋತಾರೆ. ಈ ರೀತಿ ಇತಿಹಾಸವನ್ನು ಬದಲಿಸಿ, ಅಂದರೆ ನಮ್ಮ ಮಹಾಕಾವ್ಯಗಳಲ್ಲಿ ಏನು ಫ್ಯಾಂಟಸಿ ಇರುತ್ತಲ್ಲ ಅದು ಸತ್ಯ ಅಂತ ಅಲ್ಲ, ಅದೊಂದು ಕಲ್ಪನೆ. ಅದನ್ನ ಇಟ್ಕೊಬಿಟ್ಟು ಅವನ ಮೂಲ ಯಾರ್ರಿ ಅಂದರೆ ಅವರು ಒಂದು ಕೂತ್ಕೊಬಿಟ್ರೆ ಏನು ಮಾಡ್ತೀರಿ ಇದಕ್ಕೆ? ಸೊ ಅದೆಲ್ಲ ನೋಡ್ತಾ ಇದ್ದು. ಫಸ್ಟ್ ಪ್ರಾಣ ಶಿಶು ಯಾರ್ದು ಅಂದರೆ ಯಾರು? ಗಣೇಶ್ನ ಇನ್ಯಾರು? ಈ ರೀತಿ ಇತಿಹಾಸವನ್ನು ತಿರುಸುವಂಥ ಕಾಲಘಟ್ಟದಲ್ಲಿ ಬಂದು ಕೂತಿದ್ದೀವಿ. ಅದನ್ನ ಮಾಡ್ತಿದ್ದಾರೆ. ಅದೇ ಆ ಸಿಚುವೇಶನ್ ಬಂದಿದೆ ಅಂತ. ಅಂದರೆ ಪುರಾಣವನ್ನು ಹಿಡ್ಕೊಬಿಟ್ಟು ನೀವು ಅದು ವಾಸ್ತವ ಅನ್ನುವಾಗೆ ಇತಿಹಾಸ ಅನ್ನುವಾಗ ಮಕ್ಕಳಿಗೆ ಬೋಧಿಸೋದು, ಅದು RSS ಅಂತವ್ರು ಮಾಡೋ ಕೆಲಸ. ಅವ್ರು ಇಡೀ ಇತಿಹಾಸವನ್ನು ತಿರುಚಿ ಮುಳುಗಿಸ್ಬಿಡ್ತಾರೆ. ದೇರ್ ಡೂಯಿಂಗ್. ಆದ್ದರಿಂದ ಅದಕ್ಕೆ ತಡೆ ಒಡ್ಡಬೇಕು ಅನ್ನೋದು ತುಂಬ ಸಹಜವಾದದ್ದು. ನಿಷೇಧ 3 ಬಾರಿ ಆಗಿದೆ, ಅದೇನು ದೊಡ್ಡ ವಿಚಾರ ಅಲ್ಲ. ಈಗ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ವಿಜಯೇಂದ್ರ ಇರ್ಬೋದು, R ಅಶೋಕ್ ಅವರು. ಅದೆಂಗ್ ಮಾಡ್ತಾರೆ ನಾವು ನೋಡ್ತೀವಿ, ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಆ ವಿಚಾರಕ್ಕೆ ಸಂಬಂಧ ಅಲ್ಲಲ್ಲ, ಇದರಲ್ಲಿ ಈಗ ಆರ್ಡರ್ ಭಾಳ ಕ್ಲಿಯರ್ ಆಗಿದೆ. RSS ಹೆಸರಿಲ್ಲ ಅಲ್ವಾ? ಆರ್ಡರ್ನಲ್ಲಿ RSS ಹೆಸರಿಲ್ಲ. ಯಾರೇ ಸಾರ್ವಜನಿಕ ಆಸ್ತಿಗಳನ್ನು, ಅದು ಪಬ್ಲಿಕ್ ಪ್ರಾಪರ್ಟಿ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಪಬ್ಲಿಕ್ ಪ್ರಾಪರ್ಟಿ ಬಳಸಬೇಕಾದ್ರೆ ಅನುಮತಿ ಪಡಿಬೇಕು. ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಸಿಖ್ ಇರಲಿ, ಬುದ್ಧ ಇರಲಿ, ಯಾರೇ ಇರಲಿ. ಸೊ ಆವಾಗ ಅನುಮತಿ ಪಡಿಬೇಕು ಅಂದ್ರೆ ಯಾಕೆ ಇವ್ರು ಕೆರ್ಕೊಳ್ಳೋದು ಕೆಳಗೆ ಮೇಲೆ? ಅನುಮತಿ ಪಡೆಯೋಕ್ಕೆ ಏನು ಪ್ರಾಬ್ಲಮ್? ಇದನ್ನು ರಾಜಕೀಕರಣಗೊಳಿಸುವ ಒಂದು ಯತ್ನ ಅಷ್ಟೇ, ಇನ್ನೇನು ಇಲ್ಲ. ನೋಡೋಣ ಸರ್. ಈಗ ಇದೊಂದು ರೀತಿಯಲ್ಲಿ ರಾಜಕೀಯ ದೊಂಬರಾಟಕ್ಕೆ ಕಾರಣ ಆಗಿರೋದು. ಹೆಂಗೆ ಅಂತ ಹೇಳಿದ್ರೆ, ಈಗ ಈ RSS ವಿಚಾರ ಏನು ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ, ಅದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಯಿತು, ಈ ರೀತಿ ನಿರ್ಧಾರ ಆಯಿತು. ಇದಕ್ಕೆ ಬಿಜೆಪಿಗರು ಒಂದಷ್ಟು ಕಿಡಿಕಾರ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ, ಸರ್ಕಾರ ಏನು ಸ್ಟ್ಯಾಂಡ್ ತಗೊಳುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸೊ ನೋಡೋಣ, ನಾವು ಕೂಡ ಈ ಬಗ್ಗೆ ಮುಂದಿನ ಭಾಗದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.